ಕರ್ನಾಟಕದಲ್ಲಿ ಇವತ್ತು ಸಂಸ್ಕೃತಕ್ಕೂ ಒಂದು ವಿಶ್ವವಿದ್ಯಾನಿಲಯ, ಜಾನಪದಕ್ಕೂ ಒಂದು ವಿಶ್ವವಿದ್ಯಾನಿಲಯ, ಬೆಳೆದು ನಿಂತಹ ಬೃಹತ್ ಮರದ ಕೆಳಗಡೆ ಭೂಮಿಯಾಗಿ ಇನ್ನೊಂದು ವಿಶ್ವವಿದ್ಯಾಲಯ. ಜನಪದ ವಿಶ್ವವಿದ್ಯಾಲಯ ಒಂದು ಭೂಮಿ ಇದ್ದ ಹಾಗೆ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಳೆದ ಮಹಾವೃಕ್ಷ. ಎರಡು ಕರ್ನಾಟಕದಲ್ಲಿ ಆಗಿದೆ. ನಮ್ಮ ಸ್ವಚ್ಛಂದ ಸರಣಿಯಲ್ಲಿ ನೀನು ಚಂದನೆ ಹಾಡನ್ನು ತಂದು ಶಿಶುನಾಳಾಧೀಶನನ್ನು ನೆನೆಸೋಂಗೆ ಮಾಡಿದ್ಯಾ ಕಂದ. ನೀನು ಹಾಡ್ತಾ ಇದ್ರೆ ಹೇಗಿದೆ ಗೊತ್ತಾ, ಈ ಏಕತಾರಿ ಕೊಟ್ಟಂಗುಚ್ಚಿ ಅಂತಾರೆ, ಅದು ನುಡಿಸ್ತಾ ಇದ್ರೆ ಈ ಅಂತ ಶೀಲ್ಡ್ ವಾಯ್ಸ್ ಬರುತ್ತೆ. ಆ ಥರ ಶಾರ್ಪ್ ಆಗಿದೆ ಕಣ ನಿನ್ನ ಕಂಠ, ಸೂಪರ್ ಕಂಠ, ಶ್ರೀಕಂಠ, ನೀಲಕಂಠ ನೀನು. ಗುರುಗಳ ಆಶೀರ್ವಾದ ತಗೋ. ನಿನ್ನನ್ನು ಪರಿಚಯ ಮಾಡ್ಕೊಳ್ಳುವಾಗ ಒಂದು ವಿಷಯ ನೀನು ಮರ್ತೋಗ್ಬಿಟ್ಟಿದೀಯ. ಅಪ್ಪ ಅಮ್ಮನ ಹೆಸರು ಹೇಳಿದೀಯ ನೀನು? ಹೇಳಲಿಲ್ಲ. ಹೇಳ್ಬೇಕಲ್ಲ. ನಾವು ಅವ್ರನ್ನ ಪರಿಚಯ ತಿರ್ಗಾ ನಾವು ಪ್ರಾಥಮಿಕ ದಶೆಯಲ್ಲಿ ಇರುವಾಗ ಅವ್ರು ನೋಡಿದ್ದೀವಿ. ಎಲ್ರಿಗೂ ತಿರ್ಗಾ ಅವ್ರನ್ನ ಪರಿಚಯ ಮಾಡ್ಬೇಕಲ್ಲ. ಏನು ಹೆಸರು? ತಂದೆ ಹೆಸರು ಅಣ್ಣಪ್ಪ, ತಾಯಿ ಹೆಸರು ನೀಲಮ್ಮ. ಇಲ್ಲಿದ್ದೀರಾ? ನಮಸ್ಕಾರಮ್ಮ. ನಮಸ್ಕಾರ ರೀ. ಏನೇ ಅದೇ ಕಂಠ, ಅದು ಏನದು ವಾಯ್ಸ್? ಮಾತಾಡುವಾಗ ಮಾತ್ರ ತುಂಬಾ ಮಫಲ್ಡ್ ಆಗಿದೆ. ಏನದು? ಅದೇನು ಸಪರೇಟ್ ಆಗಿ ಒಂದು ವಾಲ್ಯೂಮ್ ಕಂಟ್ರೋಲ್ ಇಟ್ಕೊಂಡಿದೀಯಾ? ಪಲ್ಲವಿ ಹಾಡೋಕೆ ಮುಂಚೆ ಸ್ವಲ್ಪ ಭಯ ಇತ್ತು, ಎಲ್ಲಿ ತಗೊಂಡೋದಂತ. ನಮ್ಮನ್ನು ನೋಡ್ತಾ ನೋಡ್ತಾ ಏನೋ ವಿಸ್ಮಯದಿಂದ ಇದೀಯಾ. ಈ ಮೂರು ಇವರು ಕೂತ್ಕೊಂಡು ಏನು ಅಡ್ವೈಸ್ ಮಾಡ್ತಾರೋ, ನಮಗೆ ಏನು ಮಾಡ್ತಾರೆ, ನಗ್ತಾರೋ, ಕೋಪವಾಗಿರ್ತಾರೋ ಅಂತ ನಮ್ಮನ್ನೇ ನೋಡ್ತಾ ನೋಡ್ತಾ ಇದೀಯಾ. ಮಧ್ಯದಲ್ಲಿ ಕ್ಯಾಮ್ರಾ ಬೇರೆ ಬಂತು ನಿನ್ನ ಹತ್ರ. ಅವನ ಎಕ್ಸ್ಪ್ರೆಷನ್ ನೋಡ್ಬೇಕು. ಹೀಗೆ ನಗ್ನಗ್ತಾ ಇತ್ತು. ಹಾಡನ್ನು ಹೇಗೆ ನಾನು ಸ್ಟಾರ್ಟ್, ಏನೇ ಇದು ಏನೋ ಮಧ್ಯದಲ್ಲಿ ಬಂದಿದೆ, ಹೇಗೆ ನಾನು ಸ್ಟಾರ್ಟ್ ಮಾಡೋದು ಹಾಡು ಅಂತ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಯಾವುದಿದ್ರು ಡಿಸ್ಟರ್ಬೆನ್ಸ್ ಇರಬಾರ್ದು ನಿನ್ಗೂ. ಹಾಡಿನ ಮೇಲೆ ಫೋಕಸ್ ಮಾಡ್ಕೊ. ಅದೊಂದೇ ಒಂದು ಚಿಕ್ಕ ಡ್ರಾಬ್ಯಾಕ್. ಅದೆಲ್ಲ ಕೂಡ ಎಂಟರ್ಟೈನ್ಮೆಂಟ್ ನಮಗೆ. ನಿಮ್ಮನ್ನು ನೋಡ್ತಾ, ನೀವು ಹಾಡೋದನ್ನು ಕೇಳ್ತಾ ನಿಮಗೆ ಏನು ಸಲಹೆಯನ್ನು ಕೊಡೋದಪ್ಪ. ನಿನ್ನ ವಯಸ್ಸಿಗೆ ಮೀರಿದಂತ ಹಾಡುಗಳನ್ನು ಆಯ್ಕೆ ಮಾಡ್ಕೊಂಡು ಹಾಡ್ತಾ ಇದ್ದೀರಾ. ಒಳ್ಳೇದಾಗಲಿ, ಶುಭವಾಗಲಿ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಶಿವಕುಮಾರ್, ತುಂಬಾ ಚಂದ ಹಾಡಿದೆ ನೀನು. ಥ್ಯಾಂಕ್ ಯು ಸರ್. ತುಂಬಾ ಸ್ವಂತವಾದ ಒಂದು ನಿಂದೇ ಆದ ಒಂದು ಧ್ವನಿ ಇದೆ, ತೀಕ್ಷ್ಣವಾಗಿದೆ. ಅದು ಒಳ್ಳೆ ದೇವಸ್ಥಾನದ ಗಂಟೆ ಬಾರಿದಾಗ ಢಣ್ ಅಂತ ಅದರದ್ದು ಒಂದು ಅನುರಣನ ಇರುತ್ತಲ್ಲ ತುಂಬಾ ಹೊತ್ತಿನ ತನಕ, ಆ ತರದ ಒಂದು ಗುಣ ಇದೆ. ಮತ್ತು ಈ ಹಾಡಿಗಂತೂ ಅದು ತುಂಬಾ ಸೂಕ್ತವಾಗಿತ್ತು ನಿನ್ನ ಧ್ವನಿ. ಮತ್ತು ಒಳ್ಳೆ ಆರಂಭದ ಸಂಚಿಕೆಯಲ್ಲಿ ನೀವು 3 ಜನ, ಮತ್ತೊಬ್ಬಳು ಬರ್ತಿದ್ದಾಳೆ, ತುಂಬಾ ಚೆನ್ನಾಗಿ ಆರಂಭ ಮಾಡಿದ್ದೀರಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಈ ಸರಣಿಯ ಬಗ್ಗೆ ಒಳ್ಳೆ ಭರವಸೆಯನ್ನ ನೀವು ನಮ್ಮಲ್ಲಿಯೂ, ವೀಕ್ಷಕರಲ್ಲಿಯೂ, ಕೇಳುಗರಲ್ಲಿಯೂ ಮತ್ತು ನೋಡುಗರಲ್ಲಿಯೂ ಒಕ್ಕಿಸ್ತಾ ಇದ್ದೀರಾ. ಅದಕ್ಕಾಗಿ ನಿನಗೆ ಅಭಿನಂದನೆ. ಹೀಗೆ ಹಾಡ್ತಾ ಇರು. ಥ್ಯಾಂಕ್ ಯು ಸರ್. ಕೆನರಾ ಬ್ಯಾಂಕ್ ಎದೆ ತುಂಬಿ ಹಾಡುವೆನು. ಕಾಲೇಜಿನ ಫಸ್ಟ್ ಡೇ, ಒಳ್ಳೆ ಇಂಪ್ರೆಷನ್ ಮೂಡಿಸ್ಬೇಕಲ್ಲ. ಇದನ್ನ ಹಾಕೊಂಡು ನೋಡು ಅಕ್ಕ. ಆಹಾ, ಚೆನ್ನಾಗಿದೆ. ನಮ್ಮ ಪ್ರೀತಿ ಪಾತ್ರದಿಂದ ನಾವು ಎದೆ ತುಂಬಿ ಹಾಡುವೆನು. ಬರಮ್ಮ, ಕುಡಿ ಆಶೀರ್ವಾದ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅನುಷಾ ಕಶ್ಯಪ್. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ನಾನು ಸದಾಶಿವನಗರದ ಪೂರ್ಣಪ್ರಜ್ಞ ಶಾಲೆಯಲ್ಲಿ 6ನೇ ತರಗತಿಗೆ ಹೋಗುತ್ತಿದ್ದೇನೆ. ನನ್ನ ತಂದೆಯ ಹೆಸರು ಶ್ರೀ ಚಂದ್ರಮೌಳಿ ಮತ್ತು ನನ್ನ ತಾಯಿಯ ಹೆಸರು ಶ್ರೀಮತಿ ಲಕ್ಷ್ಮಿ. ನಮಸ್ಕಾರ ರೀ, ಸ್ವಾಗತ. ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಶ್ರೀಮತಿ ಸುಜಾತಾ ಪ್ರಸಾದ್ ಅವರ ಬಳಿ ಕಲಿಯುತ್ತಿದ್ದೇನೆ. ತುಂಬಾ ಸಂತೋಷಮ್ಮ. ಇವರಲ್ಲಿ ಒಂದು ರಿಂಗ್ ಲೀಡರ್ ಆಗಿದೆಯಾ ನೀನು. ನಿನ್ನ ವಾಯ್ಸು, ನೀನು ಟೀಚರ್, ಇವರು ಸ್ಟೂಡೆಂಟ್ಸ್ ತರ ಇದ್ದಾರೆ ಕ್ಲಾಸ್ನಲ್ಲಿ. ಏನೋ ಚೆನ್ನಾಗಿದೆ, ಏನು ನೋಡ್ಬಾ, ಯು ಲುಕ್ ಲೈಕ್ ಸೀನಿಯರ್ ಇನ್ ಇಟ್. ಬಟ್ ನಿನ್ನ ವಯಸ್ಸಿಗೆ ನಿನ್ನ ಆಕಾರ ದೊಡ್ಡದು ಅಷ್ಟೇ, ವಯಸ್ಸಿಗಿಂತ ಆಕಾರ ದೊಡ್ಡದು. ನಿನ್ನ ಗಂಟ್ಲು ಕೂಡ ಅಷ್ಟಾಗಿದೆ, ನಿನ್ನ ಕಂಠಸಿರಿ ಕೂಡ ದೊಡ್ಡದೆ. ಯಾವ ಹಾಡನ್ನು ಆಯ್ಕೆ ಮಾಡ್ಕೊಂಡಿದೀಯಾ? ನಾನು ಶ್ರೀ ಪುರಂದರದಾಸರು ರಚಿಸಿರುವ ಕೇಳನೋ ಹರಿ ತಾಳನೋ ಎಂಬ ದೇವರ ನಾಮ ಹಾಡ್ತೇನೆ. ಈ ಹಾಡನ್ನು ಹಾಡಿದವರು ಶ್ರೀಮತಿ ನಾಗವಲಿ ನಾಗರಾಜ್ ಅವರು. ಶುಭವಾಗಲಿ ಅಮ್ಮ. ಥ್ಯಾಂಕ್ ಯು ಸರ್. ಆಶೀರ್ವಾದ. ತಾಳಮೇಳಗಳಿದ್ದು ತಾಳಮೇಳಗಳಿದ್ದು
ಪುಳಕದಿಂದ ನಡೆ ನುಡಿಗೆ ಶ್ರೀ ಹರಿಯನುತ ಅಡಿಗಡಿಗಾನಂದ ಬಾಷ್ಪ ಪುಳಕದಿಂದ ನಡೆ ನುಡಿಗೆ ಶ್ರೀ ಹರಿಯನುತ ದೃಢ ಭಕ್ತರನು ಕೂಡಿ ಹರಿ ಕೀರ್ತನೆ ಪಾಡಿ ದೃಢ ಭಕ್ತರನು ಕೂಡಿ ಹರಿ ಕೀರ್ತನೆ ಪಾಡಿ ಕಡೆಗೆ ಪುರಂದರ ವಿಠಲನೆಂದರೆ ಕೇಳ ಕಡೆಗೆ ಪುರಂದರ ವಿಠಲನೆಂದರೆ ಕೇಳ ಕೇಳನು ಹರಿ ತಾಳನು ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನು ಹರಿ ತಾಳನು 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 ಓ, ಅಂದ್ರೆ ಏನಂದ್ರೆ ಆ ಮುಕ್ತಾಯ ಆಗುವವರೆಗೂ ನೀನು ಉಸಿರನ್ನ ಹೇಳ್ಕೊಂಡು ಆಲಾಪನ ಮಾಡ್ತಾನೆ ಇರಬೇಕು ಅಂತ ಅವ್ರು ನಿನ್ಗೆ ಸೂಚನೆ ಕೊಟ್ಟಿದ್ದು. ಅರ್ಥ ಆಯ್ತಾ? ಅವಾಗ ಉದ್ದನೇ ಉಸಿರು ನಿನ್ನ ಹತ್ರ ಇದ್ರೆ ಒಳ್ಳೊಳ್ಳೆ ಹಾಡುಗಳನ್ನ ತುಂಬಾ ವರ್ಷಗಳು ಹಾಡ್ತಾ ಇರ್ಬೋದು. ಆಗ್ಬೋದಾ? ಹಾಡಿಗೆ ಬಂಡವಾಳ ಏನು ಅಂದ್ರೆ ಉಸಿರು. ಜೇಸುದಾಸ್ ಅವರು ಹೇಳ್ತಾರೆ, ಮೊದಲು ನಿಮ್ಮ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿ, ಆಮೇಲೆ ಯಾವಾಗ ಬೇಕೋ ಅವಾಗ ಡ್ರಾ ಮಾಡ್ಕೊಳ್ಬೋದು. ಏನ್ ಡಿಪಾಸಿಟ್ ಮಾಡಬೇಕು? ಶ್ರುತಿ ಮತ್ತು ಉಸಿರನ್ನ ಡಿಪಾಸಿಟ್ ಮಾಡ್ಬೇಕಂತೆ. ಅಲ್ಲಿ ಡಿಪಾಸಿಟ್ ಮಾಡಿದ್ರೆ ನಿಧಾನವಾಗಿ ಯಾವ್ಯಾವ ಹಾಡಿಗೆ ಎಷ್ಟು ಬೇಕೋ ಅಷ್ಟು ಡ್ರಾ ಮಾಡಿಕೊಂಡು ತುಂಬಾ ವರ್ಷ ಹಾಡ್ತಾ ಇರ್ಬೋದು ಅಂತ. ಸರಿ. ಈಗ ಜನಪದದಲ್ಲಿ ಒಂದು ಒಳ್ಳೆ ಮಾತಿದೆ, ಬಿಲ್ಲಿನಂತ ಹುಬ್ಬಿನವಳು ಬಿಲ್ಲಿನಂತ ಹುಬ್ಬಿನವಳು ಅಂತ. ಇವಳು ಬಿಲ್ಲಿನಂತ ಹುಬ್ಬಿನವಳಲ್ಲ, ಇವಳು ಗಾಂಧೀವದಂತ ಹುಬ್ಬಿನವಳು ಇವಳು. ನಿನ್ನ ಹುಬ್ಬೆ ನಿನಗೆ ಸೌಂದರ್ಯ. ನೋಡು ಎಷ್ಟು ಚೆನ್ನಾಗಿದೆ ನಿನ್ನ ಹುಬ್ಬುಗಳು. ಚಪ್ಪಾಳೆ ತಟ್ಟಿ ಸ್ವಾಮಿ. ಧನ್ಯವಾದಗಳು. ಸಂಗೀತದಲ್ಲಿ ಅಲಂಕಾರವೂ ಇದೆ, ಅಲಂಕಾರ ಶಾಸ್ತ್ರಕ್ಕೂ ಅಭಿನಂದನೆ ಬೇಕು. ನೀನು ಭರತನಾಟ್ಯ ಕೂಡ ಕಲಿತಾ ಇದೀಯಾ? ಹಾ, ಸರ್. ಮತ್ತೆ ನೀನು ಹೇಳಲೇ ಬೇಡ, ನಮ್ಗೆ ಹಾಗೆ ಗೊತ್ತಾಗುತ್ತೆ. ಗಮಕಗಳನ್ನು ಕೂಡ ಹಾಡೋದಕ್ಕೆ ಬಹಳ ಇಷ್ಟಪಡ್ತಾ ಇದೀಯಾ. ಇನ್ನು ಸ್ವಲ್ಪ ಕರೆಕ್ಟಾಗಿ ಶ್ರುತಿಯಲ್ಲಿ ಸೇರೋದಕ್ಕೆ ಅದನ್ನು ಪ್ರಯತ್ನ ಪಡ್ತಾನೇ ಇರಬೇಕು ಪ್ರತಿ ಸಾರಿ. ಹಾಡು ಪ್ರಾರಂಭಕ್ಕಿಂತಲೂ ಮುಕ್ತಾಯ ಬಹಳ ಚೆನ್ನಾಗಿತ್ತು ನಿಂದು. ಆಲ್ ದಿ ಬೆಸ್ಟ್. 2 ರೈಟ್ ಪಾಯಿಂಟ್ಸ್ ಅಷ್ಟೇ. ಗಮಕಗಳು ಶುದ್ಧವಾಗಿರಬೇಕು. ಅಲ್ಲಿ ಇಲ್ಲಿ ಸ್ವಲ್ಪ ಶ್ರುತಿ ಬಗ್ಗೆ ಅದು ಧಾರಣೆ ಬಂದರೆ ಬರುತ್ತೆ ನನಗೆ. ಅದು ಪಕ್ಕದಲ್ಲಿ ಇಟ್ಬಿಡ್ತೀವಿ. ದೀಸ್ ಆರ್ 2 ಸ್ಮಾಲ್ ನೆಗೆಟಿವ್ ಪಾಯಿಂಟ್ಸ್. ML ವಸಂತ ಕುಮಾರಿ ಅವರನ್ನು ಕೇಳಿದೀಯಮ್ಮ ನೀನು? ML ವಸಂತ ಕುಮಾರಿ ಅದ್ಭುತ ವಿದುಷಿ ಅವರು, ಅದ್ಭುತವಾದ ಗಾಯನಿ ಮಣಿ. ನಾವು ಟ್ರಿನಿಟಿ ಅಂತೀವಲ್ಲ, ನಾವು ಶ್ಯಾಮಶಾಸ್ತ್ರಿ, ತ್ಯಾಗೇಯ, ದೀಕ್ಷಿತರ್ನ, ಹಾಗೇನೆ MS ಸುಬ್ಬಲಕ್ಷ್ಮಿ, ಪಟ್ಟಮ್ಮಾಳ್, ML ವಸಂತ ಕುಮಾರಿ, ವಿ ಕ್ಯಾನ್ ಕಾಲ್ ದೆಮ್ ಆಸ್ ಟ್ರಿನಿಟೀಸ್, ತ್ರಿಮೂರ್ತಿಗಳು ಸಂಪ್ರದಾಯ ಸಂಗೀತಕ್ಕೆ. ಅದರಲ್ಲಿ ಈ ಅಮ್ಮಂದು ಒಂದು ಅದ್ಭುತವಾದ ವಾಯ್ಸ್, ವೆರಿ ಮ್ಯಾಸ್ಕುಲಿನ್ ವಾಯ್ಸ್, ತುಂಬ ಬೇಸಾಗಿರುತ್ತೆ. ಈ ದಿನ ಸುಧಾ ರಘುನಾಥನ್ ಇವರೆಲ್ಲ ಕೂಡ ಅವರ ಶಿಷ್ಯರು. ತುಂಬ ಬೇಸ್ ವಾಯ್ಸ್, ಫಿಮೇಲ್ ವಾಯ್ಸ್ನಲ್ಲಿ ಒಂದು ಅತ್ಯದ್ಭುತವಾದ ವೈವಿಧ್ಯವಾದ ಒಂದು ಕಂಠ ಆ ಎಮ್ಮಂದು. ಅದರಲ್ಲಿ ಎಂತಹ ಅದ್ಭುತವಾದ ಗಾಯನ ಮಾಡ್ತಾ ಬಂದರು. ನೀವು ಈ ವಯಸ್ಸಿನಲ್ಲಿ ಹಾಡುವಾಗ ನನಗೆ ಅದು ಜ್ಞಾಪಕ ಬರ್ತಾ ಇದೆ. ಯು ಹ್ಯಾವ್ ಸಚ್ ಬೇಸ್ ಫಾರ್ ಯುವರ್ ಏಜ್. ನಿನ್ನ ವಯಸ್ಸಿಗೆ ಮೀರಿದಂಥ ಒಂದು ಬೇಸ್ ವಾಯ್ಸ್ ನಿಂದು. ಇದು ಹೀಗೇನೆ ಮುಂದುವರಿಸಿದ್ರೆ ಒಂದು ವೈವಿಧ್ಯವಾದ ಒಳ್ಳೆ ಕಲಾಕಾರಿಣಿ ಆಗ್ತೀಯ ನೀನು. ಇಟ್ ವಿಲ್ ಬಿ ಬಿಕಾಸ್ ಐಡೆಂಟಿಫೈಯಬಲ್ ಆರ್ಟಿಸ್ಟ್ ಅಂತೀವಿ ನಾವು. ತುಂಬಾ ವೈವಿಧ್ಯವಾಗಿರುತ್ತೆ ನಿನ್ನ ಗಾತ್ರ. ಅದು ದಿಸ್ ಇಸ್ ಆಲ್ಸೋ ಜೀನ್ಸ್. ಮೇ ಬಿ ನಿನ್ನ ತಾಯಿ ಇಲ್ಲ ಅಂದ್ರೆ ತಂದೆ ಅವರ ವಾಯ್ಸು ತುಂಬಾ ಬ್ಯಾರಿಟೋನ್ ವಾಯ್ಸ್ ಇರಬಹುದು, ಅದು ಬಂದಿದೆ. ಇದು ತುಂಬಾ ವೈವಿಧ್ಯವಾದ ವಾಯ್ಸು. ಇದನ್ನು ಮುಂದುವರಿಸು. ಸ್ವಲ್ಪ ಶ್ರುತಿ ಬಗ್ಗೆ, ಗಮಕಗಳ ಬಗ್ಗೆ ಇನ್ನೂ ಧ್ಯಾನವಿಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅನುಷಾ ತುಂಬಾ ಚೆನ್ನಾಗಿ ಹಾಡಿದೆ. ಆಮೇಲೆ ಈ ಹಾಡು ತುಂಬಾ ವಿಶೇಷವಾದ, ಯಾಕಂದ್ರೆ ನಿಮ್ಮಂತ ಸಂಗೀತಾರ್ಥಿಗಳಿಗೆ, ಸಂಗೀತದ ವಿದ್ಯಾರ್ಥಿಗಳಿಗೆ ಬೇಕಾದ ಒಂದು ಪಾಠ ಇದರಲ್ಲಿದೆ. ಕೇಳನೋ ಹರಿ ತಾಳನೋ, ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ. ತಾಳ ಮೇಳ ಶ್ರುತಿ ತಾಳ ಎಲ್ಲ ಇದ್ರೂ ಕೂಡ ಪ್ರೇಮ ಎಲ್ದಿದ್ರೆ ಅದರಲ್ಲಿ ಜೀವ ಇಲ್ಲ. ಪ್ರೇಮ ಅಂದ್ರೇನು?
ಅದು ಸಂಗೀತದಲ್ಲಿ ಪ್ರೇಮ ಇರ್ಬೋದು, ಬದುಕಿನಲ್ಲಿ ಪ್ರೇಮ ಇರ್ಬೋದು, ಗುರುಗಳಲ್ಲಿ ಪ್ರೇಮ ಇರ್ಬೋದು, ನಿನ್ನ ತಿಂಡಿಯಲ್ಲಿ ಪ್ರೇಮ ಇರ್ಬೋದು. ಎಲ್ಲ ಪ್ರೇಮ ಅಂದ್ರೆ ಬದುಕಿನಲ್ಲಿ ಪ್ರೇಮ, ಬದುಕಿನಲ್ಲಿ ವ್ಯಾಮೋಹ. ಅದು ಇಲ್ದಿದ್ರೆ ಈ ತಾಳ ಶ್ರುತಿ ಎಲ್ಲ ಸರಿ ಇದ್ದು ಕೂಡ, ಮೇಳ ಸರಿ ಇದ್ದು ಕೂಡ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಢಂಬದ ಕೂಗಾಟ ಕೂಡ ಬೇಡ ಅಂತ ಒಂದು ಪುಸ್ತಕ ಬರುತ್ತೆ. ಹೀಗಾಗಿ ಈ ಹಾಡು ಒಂದು ರೀತಿ ಎಲ್ಲ ಕಲಾಕಾರರಿಗೂ, ಅಂದ್ರೆ ಬರೀ ಸಂಗೀತಕ್ಕಷ್ಟೇ ಅಲ್ಲ, ಒಬ್ಬ ಬರವಣಿಗೆಗಾರನಿಗೂ, ಒಬ್ಬ ಮತ್ತಾವುದೇ ನರ್ತನ ಮಾಡುವವನಿಗೂ, ಎಲ್ಲರಿಗೂ ಒಂದು ಜೀವನದಲ್ಲಿಯೇ ಪ್ರೇಮ ಮುಖ್ಯ. ಅದು ಇಲ್ದಿದ್ರೆ ಉಳಿದಿದ್ದೆಲ್ಲ ವ್ಯರ್ಥ ಅನ್ನೋದನ್ನ ಬಹಳ ಸರಳವಾಗಿ ಹೇಳಿದೆ. ಸೊ ಈ ಒಂದು ರೀತಿಯ ಘನವಾದಂತಹ ಒಂದು ಗಾಂಭೀರ್ಯ ನಿನ್ನ ಧ್ವನಿಯಲ್ಲಿದೆ, ಗುರುಗಳು ಹೇಳಿದ್ದಾರೆ, ನಿನ್ನ ನಿಲುವಿನಲ್ಲಿದೆ, ನಿನ್ನ ದರ್ಶನ ಅಂದ್ರೆ ನಿನ್ನ ಸಂಗೀತಕ್ಕಾಗಿನ ನಿನ್ನ ಸಮರ್ಪಣೆಯಲ್ಲೂ ಕೂಡ ಅದು ಮುಂದುವರಿಲಿ ಅಂತ ಹೇಳಿ, ನೀವು 4 ಜನ ಅದ್ಭುತವಾಗಿ ಈ ಒಂದು ಹೊಸ ಸರಣಿಯ ಆರಂಭವನ್ನ ತುಂಬಾ ಸುಂದರವಾಗಿ ಮಾಡಿದಿರಿ. ಈ ರೀತಿ ಒಂದು ಬೆಂಚ್ ಮಾರ್ಕ್ ಅಂತ ಹೇಳ್ತೀವಲ್ಲ, ಈ ಮೊದಲ ಸಂಚಿಕೆಯ ಈ ಒಂದು ಮಾರ್ಕ್ ಹಾಕೊಟ್ಟಿದ್ದೀರಿ. ಅದು ಆ ದಿಶೆಯಲ್ಲೇ ಉಳಿದ ಸಂಚಿಕೆಗಳು ಹೋಗ್ತಾವೆ ಅನ್ನುವಂಥ ಒಂದು ಆಸೆಯನ್ನು ಹುಟ್ಟಿಸಿದ್ದೀರಿ. ನೀವು ಕೂಡ ಸಂಚಿಕೆಯಿಂದ ಸಂಚಿಕೆಗೆ ಬೆಳೀತಾ ಹೋಗ್ರಿ ಅಂತ ಹಾರೈಸ್ತೀರಿ. ಧನ್ಯವಾದಗಳು ಸರ್. ಕೆನರಾ ಬ್ಯಾಂಕ್ ಎದೆ ತುಂಬಿ ಹಾಡುವೆನು. ಹಲೋ, ಕೂತ್ಕೊಳ್ಳಿ. ನಿಮ್ಗೆ ವೀಕ್ಷಕರೇ, ಈ ದಿನದ ಸಂಚಿಕೆಯನ್ನು ನೋಡಿದ್ದೀರಾ, ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಸೇರಿಸಿ ಒಂದು ಸರ್ತಿ ನಿಮ್ಮ ಅಭಿನಂದನೆ ಪೂರ್ವಕ ಚಪ್ಪಾಳೆ. ವೆರಿ ವೆಲ್ ಡನ್, ಎಕ್ಸಲೆಂಟ್ ಸ್ಟಾರ್ಟಿಂಗ್. ನಮ್ಮ ಕಾರ್ಯಕ್ರಮಕ್ಕೆ ಅದ್ಭುತವಾದ ಒಂದು ಪ್ರಾರಂಭವನ್ನು ಕೊಟ್ಟಿದ್ದೀರಾ. ಶುಭವಾಗಲಿ ನಿಮಗೆಲ್ಲರಿಗೂ ಕೂಡ. ಸಂಪನ್ನವಾಯಿತು ನಮ್ಮ ಈ ಸಂಚಿಕೆ. ಅದು ಇನ್ನೂ ಸುಸಂಪನ್ನ ಮಾಡ್ಕೋಬೇಕಂದ್ರೆ ನಾನು ಒಂದು ಹಾಡನ್ನು ಹಾಡಬೇಕು ಅಂತ, ಅವರ ಇನ್ಸ್ಪಿರೇಷನ್ ಇಂದ ನಾನು ಹಾಡಬೇಕಂತ ನನಗೆ ಒಂದು ಕೋರಿಕೆ ಬಂದಿದೆ. ಬೆಂಕಿಯ ಬೆಲೆ ಚಿತ್ರದಿಂದ ರಾಜನ್ ನಾಗೇಂದ್ರ ಅವರು ಕಂಪೋಸ್ ಮಾಡಿದ ಹಾಡು, ಶ್ರೀ ಉದಯಶಂಕರ್ ಅವರ ಸಾಹಿತ್ಯ. ಬಿಸಿಲಾದರೇನು ಮಳೆಯಾದರೇನು, ಬಿಸಿಲಾದರೇನು ಮಳೆಯಾದರೇನು, ಜೊತೆಯಾಗಿ ಎಂದು ನಾನಿಲ್ಲವೇನು, ನೀ ನನ್ನ ಜೀವ ಎಂದಿಗೂ ಬಿಸಿಲಾದರೆ